A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನೋಡ್ರಿ ಅಲ್ಲಿ ನೋಡ್ರಿ ಸರ್, ಮಹಾನಗರ ಪಾಲಿಕೆಯವರು ಬಂದು ಸರ್ ಪದೇ ನೀವು ತೆರವು ಮಾಡ್ರಿ ಅಂತ ಹೇಳ್ತಾರೆ ಸರ್. ಇದು ಕೋರ್ಟ್ನಲ್ಲಿ ಕೇಸ್ ಇದೆ ಸರ್. ತೆರವು ಹೆಂಗಾಗೈತೆ ಸರ್ ಅದು? ಮತ್ತೆ ಇವರು 53 ಜನ ರೊಕ್ಕ ತುಂಬ್ಯಾರ ಸರ್, ಮನೆ ಕಟ್ಟಿಕೊಡ್ರಿ ಅಂತ ಹೇಳ್ಕೊಂಡು 7 ವರ್ಷ ಆಯ್ತು. ಇನ್ನೂವರೆಗೆ ಸ್ಲಮ್ ಮಾಡೋರು ಆಗಿಲ್ಲ. ಆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಮಾಡೋರು ಡಿಕ್ಲೇರ್ ಆಗಿದೆ ಸರ್. ಸ್ಲಮ್ ಘೋಷಣೆ ಆಗಿದೆ. ಜಿಲ್ಲಾಧಿಕಾರಿಗಳ ಮಧ್ಯದಲ್ಲಿ ಮಾತ್ರ ಆಗಿರುತ್ತೆ, ಅದು ಸ್ಟೇಟಲ್ಲಿ ಆಗಿಲ್ಲ ಸರ್. ಎಷ್ಟೇ ಆಗಿದೆ ನಮ್ಮ ಜಾಗ ನಮಗೆ ಬೇಕ್ರಿ ಸರ್. ನಮ್ಮ ಜಾಗ ನಮಗೆ ಬೇಕ್ರಿ. ಮಕ್ಕಳು ಸಣ್ಣ ಅದಾವ್ರಿ, ಟಾರ್ಚರ್ ಮಾಡ್ಲಕತ್ತಾರ. ಸರಿ ನಡಬಾರ್ಕಿಂತ ಎಲ್ಲಿ ಹೋಗ್ತಾರೆ? ಇದ್ದೇ ಇರ್ತಾರೆ. 5 वर्ष भैया शास्त्रा स्कूल फर्स्ट गेट है झोपड़पट्टी. हमें 40 पे 5 वर्ष हमने बहुत टार्चर करे. हाँ, छोटे बच्चे टार्चर कौन कर रहे हैं? टार्चर म्युनिसिपैलिटी वाले कर रहे हैं. आपको सर्वे करने का कर रहे हैं. हाँ, छोटे बच्चे हमें झूठा मांस खाने वाले लोग हैं. पहला से क्या माँ ऊपर आती टार्चर करती है. हमने जागा खाली करना, वो करना करके बोलते रहती है. हमारे 101 घर है. 120 घर आएंगे तो सर. हमारे छोटे बच्चे, हमारी बेटी मरी है, उसके बच्चे के लेकर कर खा रही. रानमुंड बेवा सो भी चाहिए. हमारा आबे तक का पेटा नहीं भरते. घर का बाड़े कहाँ भरना बोलो सर? हमें आती हुआ म्युनिसिपैलिटी वाले सर्वे करते कर खा रहे हैं उनको. हमने क्या है हमारी जागा हमना होना. हमें 40 पे 5 साल से अब 1-2 वर्ष हो तो हमने बस करी. और हमें 30 हजार भर को भी 8-9 वर्षों में आया. हाँ, सब 50 पे 5 जने के भरे सर. सलम बोर्ड को भरे हमें. हाँ, सलम बोर्ड वाले भी जरा कुट लगाती कि क्या लगाती समझता नहीं. आती सर्वे करने आती. देखो सर, हमारा जागा हमना होना देखो. हमारा नाम मयूरून बादशाह साहब कोडेकल. हाँ, भंडा ये कर को पैसे देती. पैसे भरो, तुमने पढ़ा को घरा बंधा तो कर को बोले हमने. हाँ, पैसे भरे हमें. सलम बोर्ड को भरे हमें. उन्होंने बोले साथ हमें भरे. ಇವತ್ತು ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ದೆವು. ಈ ವಿಷಯ ಏನಪ್ಪ ಅಂದ್ರೆ, ನಮ್ಮ ಸೈನಿಕ್ ಸ್ಕೂಲ್ ಹತ್ರ ಇರೋ ಫಸ್ಟ್ ಗೇಟ್ ಹತ್ರ ಶಾಸ್ತ್ರಿನಗರ ಸ್ಲಮ್ ಅಂತ ಐತಿ. ಅದು 2008ರಲ್ಲಿ ಸ್ಲಮ್ ಡಿಕ್ಲೇರೇಷನ್ ಆಗಿತ್ತು. ಆಮೇಲೆ 2023ರಲ್ಲಿ ಡಿನೋಟಿಫೈ ಮಾಡಿದ್ರು. ಯಾರು ಮಾಡಿದ್ರಪ್ಪ ಅಂದ್ರೆ ನಮ್ಮ ಡಿ ಸಿ ಅವ್ರು ಮಾಡಿದರು. ಡಿ ಸಿ ಅವರು ಇವರಿಗೆ ಏನೋ MLA ಅವರು ಒಂದು ಲೆಟರ್ ಕೊಟ್ರಂತ. ಅದ್ರ ಮುಖಾಂತರ ಇವರೇನೋ ಡಿನೋಟಿಫೈ ಮಾಡಿಬಿಟ್ರು. ಇದು ಬೆಂಗಳೂರು ಒಳಗೆ ಅದು ಏನೂ ಗೊತ್ತೇ ಇಲ್ಲ. ಇದು ಆಗಿದ್ದು ನಾವು ಇಲ್ಲಿವರೆಗೆ ಏನೈತಿ, ಇಲ್ಲಿ 120 ಮನೆಗಳದಾವು. ಅಲ್ಲಿ ಎಲ್ಲರೂ ಈಗ 7 ವರ್ಷನೇ ಆಯಿತು. ಪ್ರತಿ ಮನೆಯವರು 53 ಜನ 30,000 ರೂಪಾಯಿ ತುಂಬ್ಯಾರ. ಎಲ್ಲಿ ತುಂಬ್ಯಾರಪ್ಪ ಅಂದ್ರೆ ಕೊಳಗೇರಿ ಅಭಿವೃದ್ಧಿ ಇಲಾಖೆಗೆ ತುಂಬ್ಯಾರ. ಅವರು ಇಲ್ಲ ನಿಮ್ಮ ಮನೆ ಕಟ್ಟಿ ಕೊಡ್ತೀವಿ ಅಂತೇಳಿ 30,000 ರೂಪಾಯಿ ತುಂಬ್ಕೊಂಡು ಮತ್ತು ಇಲ್ಲಿ ತನೂ ಏನೂ ಇಲ್ಲ. ಇವರು ಅದಾವ್ರಿ, ಎಲ್ಲ ಅದಾವ್ರಿ. DD ಮುಖಾಂತರ ತುಂಬಿ ಹೋದವು. ಎಲ್ಲ ರಿಸಿಪ್ಟ್ಗಳು ಅದಾವೆ ನಮ್ಮಲ್ಲಿ. 2023 ಇವರು ಡಿನೋಟಿಫೈ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನೀವು ಯಾಕೆ ಮಾಡಿಲ್ಲ ಹಂಗಾರೆ? ಮತ್ತು ಯಾಕೆ ನಮಗೆ ಆದೇಶ ಯಾಕೆ ಮಾಡಿದ್ರಿ ನೀವು? ನಮ್ಮ ಸ್ಲಮ್ ಆಗೇಂದ್ರ ಆದೇಶ ಮಾಡಿದ್ರಿ ನೀವು ಅಂದ್ರೆ. ಇವರು ಮೇಲೆ ಈಗ ಮಹಾನಗರ ಪಾಲಿಕೆದವ್ರು ಬರಾಕತ್ತಾರೆ. ಈಗ ಮೊನ್ನೆ 7ನೇ ತಾರೀಕು ಬಂದಿದ್ರು. ಬಂದು ಏನು ಹೇಳ್ತಾರೆ, ಇಲ್ಲ ನಿಮ್ಮ ಸರ್ವೆ ಮಾಡಾಕತ್ತೇವೆ, ನಿಮ್ಮ ಮನೆಯೆಲ್ಲ ಕೆಡೋರದೇವು ಅಂತೇಳಿ ಬರೋದು ನಮ್ಮ ಜನರಿಗೆಲ್ಲ ಅನ್ಸೋದು. ಈ ರೀತಿ ಮಾಡೋದು. ಈಗ ಆಲ್ರೆಡಿ ಇದು ಏನೈತಿ, ಹೈಕೋರ್ಟ್ನಾಗ ಕೇಸ್ ಹಿಡ್ದದ. ಆಲ್ರೆಡಿ ನಾವು ಕೋರ್ಟ್ನಾಗ ಕೇಸ್ ಮಾಡೇವು. ಕೇಸ್ ಹಿಡ್ದದ ಎಲ್ಲ ಅದಾವ್ರಿ. ಕೋರ್ಟ್ ಕಾಪಿನೂ ಐತಿ. ಆ ಕೇಸ್ ನಡೆದ ಅಂದ ಬೆಳಕು ಇವ್ರು ಮತ್ತೆ ಬಂದಿಸಿ ನಮ್ಗೆ ಇಲ್ಲಿ ಟಾರ್ಚರ್ ಕೊಡೋದು. ನಿಮ್ಮ ಮನೆ ಕಿತ್ತಿಸಿ ಹೋಗಿದ್ದೇವೆ. ಕೋರ್ಟ್ನಾಗ ಇನ್ನೂ ಇತ್ಯರ್ಥ ಆಗಿಲ್ಲ ಕೇಸ. ಇತ್ಯರ್ಥ ಆಗದೇನೆ ಇವ್ರು ಬಂದು ಟಾರ್ಚರ್ ಕೊಡೋದು. ನಾವು ಸರ್ವೆ ಮಾಡ್ತೇವೆ, ಇಲ್ಲ ನಮಗೆ ಮಹಾನಗರ ಪಾಲಿಕೆ ಕಳಿಸ್ಯಾರ, ಬರ್ತಾರೆ, ಫೋಟೋ ತಗೋತಾರ, ಸರ್ವೆ ಮಾಡ್ತಾರೆ. ಈ ಥರ ಬಂದು ನಮ್ಗೆ ಹಂಚಿಕೆ ಹಾಕ್ಲತ್ತಾರ. ಇಲ್ಲಿ ವಾರ್ಡ್ ನಂಬರ್ ಆರ್ತಿ ಶಾಪುರ್ ಅವ್ರ ಅವ್ರಿಗೇನು ನಾವು ಹೇಳಿಲ್ರಿ. ಅವ್ರ ಮುಂದೆ ಏನು ಹೇಳಿಲ್ಲ. ಆದ್ರೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿದ್ರು ಅವರು ಏನ ಇದ್ರ ಬಗ್ಗೆ ಏನು ಅಷ್ಟು ಇದು ಮಾಡಿ. ಈ ಸ್ಲಮ್ದಾಗ ಎಲ್ಲಾರು ಏನಪ್ಪ ಅಂದ್ರೆ ಎಲ್ಲ ಪೂರಾ ಬಡವ್ರು, ಕಡು ಬಡವ್ರು ಅದಾರ. ಬಾಂಡೆ ತೊಳಿಯಕ್ಕೆ ಹೋಗೋದು, ಗೋಡ್ಯಾರ್ಕ ಕೆಲ್ಸಕ್ಕೆ ಹೋಗೋದು, ಸೆಂಟ್ರಿಂಗ್ ಕೆಲ್ಸಕ್ಕೆ ಹೋಗೋದು, ಆಟೋ ರಿಕ್ಷಾ ಹೊಡಿಯೋದು, ಇಂಥವ್ರೆಲ್ಲ ಬಡವ್ರು ಅದಾರ. ಇಂಥವ್ರಿಗೆಲ್ಲ ಇವ್ರು ಇದ್ರ ಬರೀ ಬಂದು ಅಂಜಿಕೆ ಹಾಕೋದು, ಇಲ್ಲ ನಿಮ್ಮ ಮನೆಗಳು ತೆಗಿತೇವೆ ಎಲ್ಲ ತಕೊಂಡವ್ರಿ ಅನ್ನೋದು, ಈ ಥರ ಮಾಡ್ಲಾಕತ್ತಾರ.
2008ರಾಗ ಇದು ಆದೇಶ ಆಗಿದೆ ಸ್ಲಮ್ ಅಂತೇಳಿ. ನೀವು ಇಲ್ಲಿ ತನಕ ಏನು ಮಾಡಿದ್ರಿ? ಹಂಗಾರ ಅವಾಗ ಮಾಡಬಾರ್ದಾಗಿತ್ತು. ಆದೇಶ ಆದ ತಕ್ಷಣ ನಮ್ಮ ಸ್ಲಮ್ ಅಭಿವೃದ್ಧಿ ಇಲಾಖೆಯವರು ಬಂದಿಸಿರಿ, ಇಲ್ಲ ನಿಮ್ಮ ಮನೆಗಳಿಗೆ ಕಟ್ಟಿಕೊಡ್ತೇವೆ, 30,000 ರೂಪಾಯಿ ತುಂಬ್ರಿ. ನಾವು ತುಂಬಿದೆವು. ಅವ್ರು ಡಿ ನಂಬರ್ ಕೊಟ್ಟರು. ಈ ಡಿ ನಮ್ಮ ಈ ಖಾತೆಗೆ ಜಮಾ ಮಾಡಿ ರೊಕ್ಕ ನಾವು ನಿಮ್ಮ ಮನೆಗಳಿಗೆ ಕಟ್ಟಿಕೊಡ್ತೇವೆ ಅಂತ ಹೇಳಿದ್ರು. ಅವಾಗ ನಾವು 53 ಜನ ನಮ್ಮ ಶಾಸ್ತ್ರಿನಗರವ್ರು ಎಲ್ಲ ರೊಕ್ಕಗಳು ತುಂಬ್ಯಾರ. ತುಂಬಿದ ನಂತರ ಅಲ್ಲಿ ಯಾಕೆ ತುಂಬ್ಕೊಂಡ್ರಿ ಹಂಗಾರೆ ನೀವು? ಮತ್ತು ನಮಗೆಲ್ಲ ಪರಿಚಯ ಪತ್ರ ಕೊಟ್ಟಿರಿ ನೀವು. ಈಗ ಇಲ್ಲಿ ತನ ಆದರೂ ನೀವು ಏನೂ ಮಾಡಕ್ತಾರಲ್ಲ, ಡಿನೋಟಿಫೈ ಮಾಡಿ ಹೋಗ್ದು ಬಿಟ್ರಿ. ಮಹಾನಗರ ಪಾಲಿಕೆ ಸಿಬ್ಬಂದಿ ಬರ್ತಿದ್ದಾರೆ, ಕಮಿಷನರ್ ಸಾಹೇಬ್ರು ಸಿಬ್ಬಂದಿಯವ್ರು ಬರಲಾತಾರೆ. ಸಿಬ್ಬಂದಿ ಕಮಿಷನರ್ ಸಾಹೇಬ್ರು ಏನು ಗೊತ್ತಿಲ್ಲ, ಬಂದಿಲ್ಲ ಅವರು. ಆದ್ರೆ ಸಿಬ್ಬಂದಿಯವ್ರು ಬರಾಕತ್ತಾರ. ಬರ್ತಾರ. ನಮ್ಮ ಕಮಿಷನರ್ ಕಳಿಸ್ಯಾರ. ನಮಗೆ ಆಫೀಸ್ದಿಂದ ಬಂದೀವಿ, ನಾವು ಸರ್ವೆ ಮಾಡ್ತೀವಿ ಅಂತೇಳಿ ಬರೀ ಅಂಜಿಕೆ ಹಾಕೋದು ಬರೋದು ಹೋಗೋದು ಈ ಥರ ಮಾಡ್ಲಾಕತ್ತಾರ ಅವ್ರು. ಬರೀ ಇವತ್ತೇನು ಮಾಡ್ತೀವಿ ನಾವು ಇವತ್ತು ಇಲ್ಲಿ ಬಂದು ಜಿಲ್ಲಾಧಿಕಾರಿ ಅವ್ರಿಗೆ ಒಂದು ಮನವಿ ಕೊಟ್ಟೇವ್ರಿ. ಕೊಡಿಸಿರನೈತಿ ಇವತ್ತು ನಾವು ಅವರಿಗೆ ಮನವಿ ಮಾಡಿದೆವು. ಈಗ ಅವರು ಆಯಿತು ನಾವು ವಿಚಾರ ಮಾಡ್ತೇವೆ ಅನ್ನೋ ಮಾತು ಹೇಳಿದ್ರು. ಮತ್ತು ಇದು ನಾವು ಕೇಸ್ ನಡೆದ ಅಂದ್ರೂ ಮತ್ತು ಮೊನ್ನೆ 7ನೇ ತಾರೀಕೇನೋ ಒಂದು ನೋಟಿಸ್ ಕಳಿಸ್ಯಾರ. ಒಂದೇ ನೋಟಿಸ್ ಬಂದ, ಒಬ್ಬರಿಗೆ ಯಾರಿಗೂ ಒಬ್ಬರು ಒಂದು ನೋಟಿಸ್ ತಂದು ಕೊಟ್ಟಾರ. ಅವ್ರು ಏನು ಕೊಟ್ರಪ್ಪ ಅಂದ್ರೆ, ಇಲ್ಲ ನಿಮ್ಮದು ನಿಮ್ಮ ಮನೆಗಳೆಲ್ಲ ನಾನು ತೆಗಿಬೇಕಾಗ್ಯದ, ನೀವು ಜಾಗ ಖಾಲಿ ಮಾಡ್ರಿ ಅಂತ. ಅದ್ರೊಳಗೆ ಮತ್ತೆ ಏನು ವಿಷಯ ಯಾರ್ದು ಹೆಸರಿಲ್ಲ, ಏನೂ ಇಲ್ಲ. ಬರೀ ಒಂದು ನಿವೇಶನ ಅಂತ ಹೇಳಿಸಿರ, ಇಂಥ ಜಾಗ ಅಂತ ಹೇಳಿಸಿ ಕೊಟ್ಟಾರ. ಬರೀ ಈ ಥರ ಮಾಡ್ಯಾರ. ಈಗ ಇಲ್ಲಿ ತನಕ ಈ ಥರ ಎಲ್ಲ ಮಾಡ್ಲಕತ್ತಾರ ಇವರು. ಮತ್ತು ನೀವು ಮೇಲೆ ಬಂದು ಟಾರ್ಚರ್ ಕೊಡ್ಲಾಕತ್ತಿರಪ್ಪ. ಇಲ್ಲಿ ನಮ್ಮ ಏರಿಯಾದವ್ರು ಯಾರಾದರೂ ಏನಾದರೂ ಮಾಡ್ಕೊಂಡ್ರಂದ್ರೆ, ಏನಾದರೂ ಆಯ್ತಂದ್ರೆ, ಯಾರೋ ಪಾಟ್ನೆ ಗಾಬರಿಯಾಗಿ ಹಾರ್ಟ್ ಅಟ್ಯಾಕ್ ಆಗಲಿ ಏನಾದರೂ ಆಯ್ತಂದ್ರೆ ಜವಾಬ್ದಾರಿ ಮಹಾನಗರ ಪಾಲಿಕೆಯವರು ಅಂತ ನಾನು ಹೇಳ್ತೀನಿ. ಈಗ ಇಷ್ಟೆಲ್ಲ ಆದ್ರೂ ನೀವು ಈಗ ಮುಂದಿನ ದಿನಮಾನಗಳಲ್ಲಿ ನಮಗೆಲ್ಲ ನಮ್ಮ ಜಾಗದಾಗೆ ನಮಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ನೀವು ನಿರ್ಮಾಣ ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನದಾಗ ದೊಡ್ಡ ಒಂದು ಉಗ್ರವಾದ ಹೋರಾಟ ಮಾಡ್ತೇವೆ. ನೀವು ಇದೇ ಥರ ಮಾಡಿದ್ರಪ್ಪ ನಾವು ಕೊಡೋದಿಲ್ಲ ಅಂತ ಈ ಮುಖಾಂತರ ಹೇಳ್ತೀನಿ. ನನ್ನ ಹೆಸರು ಮುತ್ತಣ್ಣ ಅಮೀನಪ್ಪ ಬೋಯ್ ಅಂತೇಳಿ, ಬಿಜಾಪುರ ಸ್ಲಮ್ ಸಮಿತಿ ಒಕ್ಕೂಟದ ಅಧ್ಯಕ್ಷ. हमें 40 वर्ष वहाँ रोको क्या? हमारे बच्चे थे राम सीता वनवास काटे में झोपड़ा बाबा ले को कोसा भवन दे हम ना इधर हम ना सब बिल्डिंग वाले अपना तकलीफ करने लगने को हमें वकील को दिए क्या? वकील को दिए हमें सब बास्ती हम ना ले गई न सच्चा हमारा क्या चीज हमारे जागा में ना वहाँ छोना हमने कहता है स्वतः से रहता ही नहीं हमना वत्ता हमना बंद को देना क्या बा कोई सी बात को हमने तकलीफ देना नहीं. हमें कितना ठहरे बता छे हम गरीब आए हम झूठा दुख खाने वाले हैं. जवाबदारी क्या हुआ तो जवाबदारी तुम्हारी देखो. हमें हम जान देने पे घटे तो हमने कहा है इन तो कभी बता छे ठहरे में वहाँ बढ़ते हैं. हाँ हमें जान दे हमारे जान दे सच हमें वहाँ बढ़ते हैं. देखो हमने कहाँ भी रहने हमने ठिकाना से नहीं आए. हम कितना ठहरे बता छे हमें. मेरा नाम राबन भी तनशा शास्त्री नगर सब वहाँ के चमे. ಸರ್ ನನ್ನ ಹೆಸರು ದಸ್ತಗೀರ್ ಉಕ್ಲಿ ಅಂತ ಸರ್. ನಾವು ಇವತ್ತಿಲ್ಲಿ ಬಂದಿದ್ದು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮೊನ್ನೆ ವಿಧಾನಸಭಾ ಕಾರ್ಯದರ್ಶಿಗಳಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೇವೆ. ಯಾಕಪ್ಪ ಅಂತ ಇದ್ರೆ ಶಾಸ್ತ್ರಿನಗರ ಸ್ಲಮ್ಮು 2008ರಲ್ಲಿ ಘೋಷಣೆ ಆಗಿದೆ. ಅದಕ್ಕೆ ಪರಿಚಯ ಪತ್ರ ಕೊಟ್ಟಿದ್ದಾರೆ. ಪರಿಚಯ ಪತ್ರ ಕೊಟ್ಟರು ಮೊನ್ನೆ 2008ರಲ್ಲಿ 2009ರಲ್ಲಿ ಮನೆಗಳು ಕಟ್ಟಿಕೊಡ್ತೇವೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳು ಕಟ್ಟಿಕೊಡ್ತೇವೆ ಅಂತೇಳಿ ಪ್ರತಿ ಮನೆಯಿಂದ 53,000 ರೂಪಾಯಿನೂ ತೊಗೊಂಡಿದ್ದಾರೆ. ತೊಗೊಂಡು ಇವತ್ತು 7 ವರ್ಷ ಆಯಿತು. ಇಲ್ಲಿವರೆಗೆ ಒಟ್ಟು ಮನೆಗಳು ವಿಚಾರ ಮಾಡ್ತಾ ಇಲ್ಲ. ಇಂದಾಚೆ ನಾವು ಕೆಳಗೆ ಹೋದ್ರಪ್ಪ ಅಂದರೆ ಎಲ್ಲರೂ ಡಿನೋಟಿಫೈ ಆಗಿದೆ, ಅದು ಆಗಿದೆ, ಇದು ಆಗಿದೆ, ಸುಳ್ಳು ಹೇಳ್ತಾರೆ. ಮಹಾನಗರ ಪಾಲಿಕೆ ಬೆಳಿಗ್ಗೆ ಜಾವ ಬರ್ತಾರೆ, ಬಂದು ನಿಮ್ಮ ಮನೆಗೆ ಸರ್ವೆ ಮಾಡಬೇಕು, ನಿಮ್ಮ ಮನೆಗೆ ಕೀಳಬೇಕು, ಇದನ್ನು ಬೇರೆ ಕಡೆ ಕೊಡ್ತೇವೆ, ಅದು ಮಾಡೋದು ಇದು ಮಾಡೋದು ಸುಳ್ಳು ಹೇಳ್ತಾರೆ. ಜನ ತುಂಬ ಗಾಬರಿ ಆಗಿದ್ದಾರೆ. ನಾವು ಒಂದು ವೇಳೆ ನಾಳೆ ಯಾರೇ ಒಬ್ಬರು 200 ಮನೆಗಳಲ್ಲಿ ಏನಾದ್ರು ಆಯ್ತಪ್ಪ ಅಂತಂದರೆ ಅದಕ್ಕೆ ಹೊಣೆಗಾರರು ಮಹಾನಗರ ಪಾಲಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳು ಇದಕ್ಕೆ ಗಮನಕ್ಕೆ ತೆಗೆದುಕೊಂಡ್ಬಂದು ಅದು ಏನಿದೆ ನಮ್ಮ ಮನೆಗಳು ಅಲ್ಲೇ ಆಗಬೇಕು. ಏನು ರೊಕ್ಕ ತುಂಬಿ ನಾವು ಅಲ್ಲೇ ಮನೆಗಳಾಗಬೇಕು. 53 ಮನೆಗಳು ಹೆಚ್ಚಿನ ತುಂಬ್ತಾ ಇದ್ದಾರೆ. ಅದಕ್ಕೆ ಬಂದ್ ಮಾಡಿದ್ದಾರೆ ತುಂಬಿಕೊಳ್ಳಿಕ್ಕೆ. ಯಾಕಪ್ಪ ಅಂದರೆ ಡಿನೋಟಿಫೈ ಮಾಡಿ ಅದು ಮಾಡೋ ಸುಳ್ಳು ಹೇಳಿ ಬಂದ್ ಮಾಡಿದ್ದಾರೆ. ನಮಗೆ ಇನ್ನೂ ಆ ಮನೆಗಳು ಅಲ್ಲೇ ಕಟ್ಟಿಕೊಡ್ಬೇಕು. ನಾವು ಅಲ್ಲಿಂದ ಹೋಗೋದಿಲ್ಲ. ಏನೇ ಆಗಲಿ ಇವತ್ತು ಒಂದು ಏನೇ ಆಯ್ತಪ್ಪ ಅಂದರೆ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಈಗ ಇಲ್ಲೇ DC ಮನೆ ಮುಂದೆ ಆಫೀಸ್ ಮುಂದೆ ಕೂಡಪ್ಪ ಅಂದರೆ ದಂಡಿನ ಸಲ ಕೂಡಲಿಕ್ಕೆ ರೆಡಿ ಇದ್ದೀವಿ ನಾವು. ಹಾಗೆ ದಯವಿಟ್ಟು ಇದು ನಾವು ತಾವುಗಳು ಬೇಗನೆ ಇದರ ಇತ್ಯರ್ಥ ಮಾಡಬೇಕು. ನನ್ನ ಹೆಸರು ದಸ್ತಗೀರ್ ಉಕ್ಲಿ ಅಂತ. ನಾನು ಇದು ಅಲ್ಲಿ ಸ್ಲಮ್ ಸಮಿತಿ ಕಾರ್ಯಕರ್ತ. ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. जब बचपन आता हमारे माँ बाप के साथ हमें उस गली में आके रहे 45-40 बरस हो गया हम आके रहो को.
रहने के बाद हमारे जब बच्चे थी हमारी भरी जवानी थी आए वाले हमारे नवा संधा पर नवा संधा हुए वो जागे में। अब हम नवा से निकलोगे तो हमारी मौत जाना एक है, नहीं कि तो गली छे हमें तो निकलने वाले नहीं। हमारे बारे में हम जो तकलीफ उठा को हमें छोटे बड़े हो को वहाँ से आए हैं। आज हम उस जागे में हमारी जान देने के वास्ते तैयार हैं। हम जान देंगे मतलब वहाँ से नहीं निकलेंगे हम, क्योंकि तो हमारा बचपना से उधर से गया है। हम बहुत सालों से वहाँ पे हैं। और शास्त्री नगर सैनिक स्कूल भवानी स्कूल। क्या नाम तुम्हारा? मेरा नाम खाजा मैनुद्दीन। ಸೈನಿಕ್ ಸ್ಕೂಲ್ ಹಟ್ಟದ್ರ ಸೈನಿಕ್ ಸ್ಕೂಲ್ ಗೇಟ್ ಹತ್ರ ಶಾಸ್ತ್ರಿ ನಗರ್ ರೀ. ಅಲ್ಲಿ ಹಗಲೆಲ್ಲ ನಗರ ಪಾಲಿಕೆದವರು ನಾವು ಕಿತ್ತುತ್ತೇವಿ ಅನ್ನೋದು, ಬಂದು ಸರ್ವೆ ಮಾಡೋದು, ಆಮೇಲೆ ಬಂದು ಅದಕ್ಕೆ ಮಾರ್ಕ್ ಹಾಕಿ ಹೋಗೋದ್ರಿ ಏರಿಯಾಕ್ಕೆ. ಹಿಂಗೆಲ್ಲ ದಿನ ಒಂದೊಂದು ಟಾರ್ಚರ್ ನಡೆದದ್ರಿ ಅಲ್ಲಿ. ಅದ್ರ ಸಂಬಂಧ ನಮಗೆ ಈಗ ಅದಕ್ಕೆ ರೊಕ್ಕನೂ ತುಂಬಿವ್ರಿ ನಾವು 30 ಸಾವಿರ. ನಮ್ಗೆ ಇದ್ದ ಜಾಗನೇ ಕಟ್ಟಿ ಕೊಡ್ಬೇಕಂತೇಳಿ ನಾವು DC ಅವ್ರಿಗೆ ಮನವಿ ಕೊಡ್ಲಾಕ್ ಬಂದೀವಿ. ನಾವು 120 ಜನ ಅದೇವ್ರಿ. ಎಷ್ಟು ವರ್ಷದಿಂದ ಇದ್ದೀರಿ? ನಾವು 47 ವರ್ಷ ಐತ್ರಿ. 47 ವರ್ಷ ಐತ್ರಿ. 45 ವರ್ಷ ಒಳಗಡೆ ಯಾರು ಬಂದಿಲ್ಲ ಅಂತ ಮೊದಲು ಹೇಳ. ಯಾರು ಬಂದಿಲ್ರಿ. ಪೇಪರ್ದಾಗ ಕೊಟ್ಟಿದ್ದೇವ್ರಿ, ನೀವು ಯಾರ್ದಾರೆ ಬರ್ತಾರ ಅಂತೇಳಿ. ಅವ್ರು ಯಾರು ಬಂದಿಲ್ಲ, ನಮ್ಗೆ ಹಣಿಕೆ ಹಾಕಿಲ್ರಿ. ಈಗ ಎದ್ದು ಕೂತಾರ್ರಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮೀಬಾಯಿ ಸಿದ್ದು ಆಣೆಕಲ್ ರೀ. ಯಾಕೆ ಬಾಯ್ ಬೇಕಂತ ಹೇಳ್ರಿ.